ರಾಜ್ಯದಲ್ಲಿ ಇದೀಗ ಕಾಲರಾ ರೋಗ ಆತಂಕವನ್ನು ಹುಟ್ಟಿಸ್ತಾ ಇದೆ. 3 ಜಿಲ್ಲೆಗಳಲ್ಲಿ 6 ಕಾಲರಾ ಪ್ರಕರಣಗಳು ಪತ್ತೆಯಾಗಿದ್ದಾವೆ. ಹೀಗಾಗಿ ಇದೀಗ ಕಾಲರಾ ರೋಗ ರಾಜ್ಯದಲ್ಲಿ ಆತಂಕ ಸೃಷ್ಟಿ ಮಾಡ್ತಾ ಇದೆ. ಬೆಂಗಳೂರು ನಗರದಲ್ಲಿ 2, ಬೆಂಗಳೂರು ಗ್ರಾಮಾಂತರದಲ್ಲಿ 3 ಪ್ರಕರಣಗಳು ದಾಖಲಾಗಿದ್ದಾವೆ. ರಾಮನಗರದಲ್ಲಿ 1 ಕಾಲರಾ ಪ್ರಕರಣ ಪತ್ತೆಯಾಗಿ ಆತಂಕ ಸೃಷ್ಟಿಯಾಗಿದೆ. ಇನ್ನು ಅಶುದ್ಧ ನೀರು, ಕಳಪೆ ಆಹಾರ ಸೇವಿಸಿದ್ರೂ ಕೂಡ ಕಾಲರಾ ರೋಗ ಬರುತ್ತೆ. ಆರೋಗ್ಯ ಇಲಾಖೆ ಆಯುಕ್ತ ರಂದೀಪ್ ಅವರಿಂದ ಈ ಬಗ್ಗೆ ಮಾಹಿತಿ ಕೂಡ ನೀಡಲಾಗಿದೆ. ಯಾರು ಕೂಡ ಕಳಪೆ ಆಹಾರವನ್ನು ಸೇವನೆ ಮಾಡಬಾರ್ದು. ಅದೇ ರೀತಿಯಾಗಿ ಅಶುದ್ಧ ನೀರನ್ನು ಯಾರೊಬ್ಬರು ಕೂಡ ಸೇವನೆ ಮಾಡಬಾರ್ದು. ಅಶುದ್ಧ ನೀರನ್ನು ಸೇವನೆ ಮಾಡಿದ್ರೆ, ಕಳಪೆ ಆಹಾರವನ್ನು ಸೇವಿಸಿದ್ರೂ ಕೂಡ ಕಾಲರಾ ರೋಗ ಬರುತ್ತೆ ಅಂತ ಇದಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯ ಇಲಾಖೆ ಆಯುಕ್ತ ರಂದೀಪ್ ಅವರು ಮಾಹಿತಿ ಕೊಟ್ಟಿದ್ದಾರೆ. ಒಂದು ಬಂದು ಕಲಬುರಗಿಯಲ್ಲಿ, ಒಂದು ಬಾಗಲಕೋಟಲ್ಲಿ. ದೀಸ್ ವೇರ್ ಸಸ್ಪೆಕ್ಟೆಡ್ ಹೀಟ್ ಸ್ಟ್ರೋಕ್ ಡೆತ್ಸ್ ಅಂತ ನಾವು ಮೊದಲು ಅದನ್ನು ವರದಿ ಮಾಡ್ತೀವಿ. ತದನಂತರ ಪೋಸ್ಟ್ ಮಾರ್ಟಮ್ ಆದ ಕೂಡಲೇ ಅದು ಹೀಟ್ ಸ್ಟ್ರೋಕ್ ಇಂದಾನೇ ಆಯ್ತಾ ಅಥವಾ ಬೇರೆ ಕಾಂಪ್ಲಿಕೇಶನ್ ಇಂದ ಆಯ್ತಾ ಅಂತ ನೋಡ್ತೀವಿ. ಅದು ನೋಡಿದಾಗ ನಮಗೆ ಇದರಲ್ಲಿ ಇರುವಂತದ್ದು, ಹಾಗಾದ್ರೆ ಕಲಬುರಗಿಯಲ್ಲಿರುವಂತದ್ದು ಕಾರ್ಡಿಯಾಕ್ ಟ್ಯಾಂಪೋನೇಡ್ ಅಂತ ಒಂದು ಕಂಡೀಷನ್. ಇಟ್ ಇಸ್ ಹಾರ್ಟ್ ರಿಲೇಟೆಡ್ ಕಂಡೀಷನ್, ಅದರಿಂದ ಡೆತ್ ಆಗಿದೆ ಅಂತ. ಎರಡನೇ ಪ್ರಕರಣ ಬಾಗಲಕೋಟದ ಬಂದು ಮಯೋಕಾರ್ಡಿಯಲ್ ಇನ್ಫಾರ್ಕ್ಷನ್, ಹಾಗಾದ್ರೆ ಹಾರ್ಟ್ ಅಟ್ಯಾಕ್. ಟೆಕ್ನಿಕಲ್ ಟರ್ಮ್ ಫಾರ್ ಹಾರ್ಟ್ ಅಟ್ಯಾಕ್ ಇಸ್ ಮಯೋಕಾರ್ಡಿಯಲ್ ಇನ್ಫಾರ್ಕ್ಷನ್, ಅದಾಗಿದೆ. ಸೊ ಅಲ್ಲಿ ಕೂಡ ನಮಗೆ ಡೈರೆಕ್ಟ್ಲಿ ಹಿಟ್ ಸ್ಟ್ರೋಕ್ ಇಂದ ಡೆತ್ ಆಗಿದೆ ಅಂತ ಹೇಳಲಿಕ್ಕೆ ಬರಲ್ಲ. ಸೊ ಏನ್ ಸಸ್ಪೆಕ್ಟೆಡ್ ಇತ್ತು ಅದು ಸದ್ಯಕ್ಕೆ ಅದು ಸಸ್ಪೆಕ್ಟೆಡ್, ಇಟ್ ಇಸ್ ನಾಟ್ ಎ ಕನ್ಫರ್ಮ್ಡ್ ಹಿಟ್ ಸ್ಟ್ರೋಕ್. ಮತ್ತೆ ಸಾಕಷ್ಟು IEC ಮೆಟೀರಿಯಲ್ ಕೂಡ ಈಗ ಇಂಗ್ಲಿಷ್ ಹಾಗೂ ಕನ್ನಡ ಭಾಷೆಯಲ್ಲಿ ಅದನ್ನು ನಮ್ಮ ಡೆಪ್ಯೂಟಿ ಡೈರೆಕ್ಟರ್ ಏನಿದ್ದಾರೆ ತಯಾರು ಮಾಡಿ ಅದನ್ನು ಕೂಡ ಸರ್ಕ್ಯುಲೇಟ್ ಮಾಡಿದ್ದಾರೆ. ವಿಶೇಷವಾಗಿ ಒಂದು VC ಅನ್ನು ಕೂಡ ಪ್ರಧಾನ ಕಾರ್ಯದರ್ಶಿ ಅವರು 2 ದಿನ ಹಿಂದೆ ಎಲ್ಲಾ ಜಿಲ್ಲೆಗಳ ಜೊತೆ ಹೀಟ್ ಸ್ಟ್ರೋಕ್ ರಿಲೇಟೆಡ್, ಹೀಟ್ ಇಲ್ನೆಸ್ ರಿಲೇಟೆಡ್ ಯಾವ ರೀತಿ ಇದು ಸ್ಪಷ್ಟವಾಗಿ ವರದಿ ಆಗಬೇಕು. ವಿಶೇಷವಾಗಿ ಉತ್ತರ ಕನ್ನಡ ಅಲ್ಲಿರ್ತಕ್ಕಂಥ 6 to 7 ಜಿಲ್ಲೆಗಳೇನಿದೆ ಅವರು ಕಡ್ಡಾಯವಾಗಿ ಎಲ್ಲ ಇಂಥ ಪ್ರಕರಣಗಳನ್ನು ವರದಿ ಮಾಡಬೇಕು. ಯಾಕಂದ್ರೆ ಇದು ಕೇಂದ್ರದಲ್ಲಿ ಇರತಕ್ಕಂಥ ಆರೋಗ್ಯ ಇಲಾಖೆ ಕೂಡ ಇದರ ಮೇಲೆ ನಿಗಾ ಇಟ್ಟಿದೆ. ನಮಗೆ ಮೊದಲನೇ ಸ್ಪಷ್ಟೀಕರಣ ನೀಡುವಂಥದ್ದು ಅಕ್ಯೂಟ್ ಡಯರಿಯಲ್ ಡಿಸಾರ್ಡರ್ಸ್ ಅಂತ ಏನಿದೆ, ಇದು ಈ ವಾಟರ್ ಕಂಟಾಮಿನೇಷನ್ ಇಂದ ಅಥವಾ ಸರಿಯಾದ ರೀತಿಯಲ್ಲಿ ನಾವು ಬಾಯ್ಲ್ ಮಾಡದೆ ನೀರು ಕುಡಿಯುವಂಥದ್ದು ಅಥವಾ ಔಟ್ಸೈಡ್ ಫುಡ್ ತಿಂದ್ರೆ ಡಯರಿಯಲ್ ಕಂಡೀಷನ್ಸ್ ಡೆವಲಪ್ ಆಗುತ್ತೆ. ಹಾಗಾದ್ರೆ ಹೊಟ್ಟೆ ಸರಿಯಾಗಿ ಇಲ್ಲದೆ ಇರೋದು, ವಾಟರಿ ಸ್ಟೂಲ್ಸ್ ಹೋಗುವಂಥದ್ದು, ಇದು ಎಲ್ಲ ಕೂಡ ಕಾಲರಾ ಅಂತ ನಾವು ಭಾವಿಸ್ಬಾರ್ದು. ಸೊ ಇದು ನಾವು ಜನರಲ್ ಪಬ್ಲಿಕ್ ಕೂಡ ಈ ಮಾಹಿತಿಯನ್ನು ನೀಡ್ತಾ ಇದ್ವಿ, ಮತ್ತೆ ಹಾಸ್ಪಿಟಲ್ಸ್ ಕೂಡ ಈಗಾಗಲೇ ಸೆನ್ಸಿಟೈಸ್ ಮಾಡಿದ್ವಿ. ಸೊ ಸಾಮಾನ್ಯವಾಗಿ ಇದು ಓವರ್ ಕ್ಲೌಡಿಂಗ್ ಮತ್ತೆ ಎಲ್ಲೆಲ್ಲಿ ಜಾಗದ ಕೊರತೆ ಇದೆ ಮತ್ತೆ ನೀರು ಸರಿಯಾದ ರೀತಿಯಲ್ಲಿ ಪ್ಯೂರ್ ಆಗಿಲ್ಲ ಅಂದ್ರೆ ಅಂತ ಕಡೆ ಹೆಚ್ಚಾಗುವಂಥದ್ದು ಸಾಧ್ಯತೆ ಇದೆ. ಎಲ್ಲಿ ಇದು ಹೇಗೆ ಇದನ್ನು ಕಂಡುಹಿಡಿತೀವಿ ನಾವು? ಸಾಮಾನ್ಯವಾಗಿ ಈ ಸ್ಟೂಲ್ ಆಫ್ ದಿ ಪರ್ಸನ್ ನಾವು ಟೆಸ್ಟ್ ಮಾಡ್ಬೇಕಂದ್ರೆ, ಯಾರಿಗಾದ್ರೆ ಕಾಲರಾ ಇದೆಯಾ ಅಂತ ಟೆಸ್ಟ್ ಮಾಡ್ಬೇಕಂದ್ರೆ ಅದು ಇಮಿಡಿಯೇಟ್ಲಿ ರಿಸಲ್ಟ್ ಸಿಗಲ್ಲ ನಮಗೆ. ಈಗ ಕೋವಿಡ್ ಅಲ್ಲಿ ನಮಗೆ ರ್ಯಾಪಿಡ್ ಆಂಟಿಜೆನ್ ಟೆಸ್ಟ್ ಇತ್ತು, ಇಮಿಡಿಯೇಟ್ಲಿ ವಿ ಕುಡ್ ಫೈಂಡ್ ಔಟ್. ದೇರ್ ಆಫ್ಟರ್ RT-PCR 24 hours ಅಲ್ಲಿ. ಸೊ ಇದರಲ್ಲಿ ದಿ ಇನ್ಕ್ಯುಬೇಷನ್ ಪೀರಿಯಡ್ ಏನಿದೆ ಸುಮಾರು 2 ರಿಂದ 3 ದಿನ ಇರುತ್ತೆ. ಇನ್ನು ಏನೆಲ್ಲ ಮಾತನಾಡ್ತಾ ಇದ್ರು ರಂದೀಪ್ ಅವರು ಅಂತ ಕೇಳಿಸ್ಕೊಳ್ತಾ ಇದ್ರಿ. ಆರೋಗ್ಯ ಇಲಾಖೆಯ ಆಯುಕ್ತರಾಗಿದ್ದಾರೆ. ಈಗಾಗಲೇ ರಾಜ್ಯದಲ್ಲಿ 6 ಕಾಲರಾ ಪ್ರಕರಣಗಳು ಪತ್ತೆಯಾಗಿದ್ದಾವೆ. ಹೀಗಾಗಿ ಕಾಲರಾ ರೋಗ ಈಗ ಭೀತಿಯನ್ನು ಹುಟ್ಟಿಸ್ತಾ ಇದೆ. ಇನ್ನು ಕಾಲರಾ ರೋಗ ಯಾವುದರಿಂದ ಬರುತ್ತೆ, ಅದೇ ರೀತಿಯಾಗಿ ಯಾವೆಲ್ಲ ಒಂದು ಮುತುವರ್ಜಿಯನ್ನು ವಹಿಸ್ಕೊಳ್ಬೇಕು, ಈ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತೆ ರಂದೀಪ್ ಅವರು ಮಾಹಿತಿಯನ್ನು ಕೊಡ್ತಾ ಇದ್ದರು. ಇನ್ನು ಅದೇ ರೀತಿಯಾಗಿ ಕಾಲರಾ ರೋಗ ಬಹಳಷ್ಟು ಹರಡುವಂತಹ ಕೆಲಸ ಕೂಡ ಆಗುತ್ತೆ. ಹೀಗಾಗಿ ಕಾಲರಾ ರೋಗಕ್ಕೆ ಸಂಬಂಧಪಟ್ಟಂತೆ ಎಲ್ಲರೂ ಕೂಡ ಪ್ರಿಕಾಷನ್ಸ್ಗಳನ್ನು ತೆಗೆದುಕೊಳ್ಬೇಕು ಅಂತ ಮಾತನಾಡ್ತಾ ಇದ್ದಾರೆ. ಈಗಾಗಲೇ ರಾಜ್ಯದಲ್ಲಿ ಕಾಲರಾ ರೋಗ ಭೀತಿಯನ್ನು ಹುಟ್ಟಿಸ್ತಾ ಇದೆ. 3 ಜಿಲ್ಲೆಗಳಲ್ಲಿ ಒಟ್ಟು 6 ಕಾಲರಾ ಪ್ರಕರಣಗಳು ಪತ್ತೆಯಾಗಿದ್ದಾವೆ. ಬೆಂಗಳೂರು ನಗರದಲ್ಲಿ 2, ಅದೇ ರೀತಿಯಾಗಿ ಬೆಂಗಳೂರು ಗ್ರಾಮಾಂತರದಲ್ಲಿ 3 ಕೇಸ್ಗಳು ಪತ್ತೆಯಾಗಿದ್ದಾವೆ. ರಾಮನಗರದಲ್ಲಿ 1 ಕಾಲರಾ ಪ್ರಕರಣ ಪತ್ತೆಯಾಗಿ ಇದೀಗ ರಾಜ್ಯದಲ್ಲಿ ಆತಂಕ ಮೂಡಿಸ್ತಾ ಇದೆ. ಇನ್ನು ಪ್ರಮುಖ ಕಾರಣ ಏನು ನೋಡಿ, ಅಶುದ್ಧವಾಗಿರುವಂತಹ ನೀರು ಕುಡಿಯುವಂಥದ್ದು, ಅದೇ ರೀತಿಯಾಗಿ ನೀರನ್ನು ಸರಿಯಾಗಿ ಕುದಿಸದೆ ಕುಡಿಯುವಂತಹ ಒಂದು ಪರಿಸ್ಥಿತಿಯಲ್ಲೂ ಕೂಡ ಈ ಒಂದು ಬ್ಯಾಕ್ಟೀರಿಯಾ ಏನಿದೆ ಕಾಲರಾ ಇದು ಆವರಿಸುವಂತಹ ಸಾಧ್ಯತೆ ಇದೆ. ಇನ್ನು ಅದೇ ರೀತಿಯಾಗಿ ಕಳಪೆ ಆಹಾರವನ್ನು ಸೇವನೆ ಮಾಡಿದ್ರೂ ಕೂಡ ಕಾಲರಾ ರೋಗ ಬರುವಂಥ